ಹಲೋ ಫ್ರೆಂಡ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಒಂದು ಒಳ್ಳೆ ಸಲಾಡ್ ಮಾಡೋಣ ಹೇಗೆ ಅಂತ ತೋರಿಸೋಣ ನಿಮಗೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸಂಜೆ ಡಿನ್ನರ್ಗೆ ಇದು ಆ್ಯಕ್ಚುಲಿ ನೀವು ಮಧ್ಯದಲ್ಲಿ ಯಾವಾಗಲೂ ಸಂಜೆ ಟೈಮ್ ಕೂಡ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ನೀವು ಡಿನ್ನರ್ಗೆ ಡಯಟ್ ಮಾಡೋರಾಗಲಿ, ಸ್ವಲ್ಪ ಇವಾಗ ರಾತ್ರಿ ಊಟ ಸ್ಕಿಪ್ ಮಾಡ್ತಾರಲ್ವ ಕೆಲವರೆಲ್ಲ, ಜಾಸ್ತಿ ತಿನ್ನಬಾರ್ದು ಅಂತ, ಅಂಥವ್ರಿಗೆ ಉಪಯೋಗ ಆಗಲಿ ಅಂತೇಳಿ ನಾನು ಈ ಥರ ಸಲಾಡನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಾಳು ಮೊಳಕೆ ಬಂದಿರೋ ಅಂಥ ಕಾಳು ಕೂಡ, ಹೆಸರು ಕಾಳು, ಮೆಂತ್ಯ, ಇದನ್ನೆಲ್ಲ ಹಾಕಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಏನೇನು ಹಾಕಿದೆ ಅನ್ನೋದನ್ನು ನೀವು ನೋಡೋರಂತೆ. ನೆಕ್ಸ್ಟು ನೋಡಿ. ಇದು ಮೆಂತ್ಯ ಕಾಳು, ಮೆಂತ್ಯನ ಮೊಳಕೆ ಬರೆಸಿರೋದು, ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಮತ್ತು ನಾನು ಸ್ವಲ್ಪ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ಕಡಲೆಕಾಳು, ಸ್ವಲ್ಪ ಕಡಲೆಕಾಳು ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ ಹೆಸರು ಕಾಳು ಕೂಡ ಮೊಳಕೆ ಕಟ್ಟಿರೋದು. ನೋಡಿ, ಮಾವಿನಕಾಯಿ ತೊಗೊಂಡಿದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಮಾವಿನಕಾಯಿ ಕೂಡ ನಾವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗಿರುತ್ತೆ. ಹಾಗೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಮತ್ತು ಕಡಲೆ ಬೀಜ ಬೇಯಿಸಿರೋದು, ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಮತ್ತು ಏನೇನು ಹಾಕ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಕಾಳು ತೊಗೊಳ್ತೀನಿ. ಮೊಳಕೆ ಕಾಳು, ಹೆಸರು ಕಾಳು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ತೊಗೊಳ್ಳೋದು, ಹಸಿ ಕಾಳು ತಿನ್ನೋದು ತುಂಬ ಒಳ್ಳೆಯದು. ಹಾಗೆಯೇ ನಾನು ಸ್ವಲ್ಪ ಬೇಯಿಸಿರುವಂಥ ಕಡಲೆಕಾಯಿ ಬೀಜ, ಇದು ಅಷ್ಟೇ ಪ್ರೋಟೀನ್ ಇರುತ್ತೆ ನಮಗೆ. ಈ ಬಾದಾಮಿಗಿಂತ ಇದು ತುಂಬ ಇದರಲ್ಲಿ ಪ್ರೋಟೀನ್ ಇರುತ್ತೆ. ಸ್ವಲ್ಪ ನಾನು ಮೊಳಕೆ ಕಟ್ಟಿಸಿದ್ದೀನಿ, ಮೆಂತ್ಯನ ಮೊಳಕೆ ಕಟ್ಟಿ ಇಟ್ಟಿರೋದು, ಅದನ್ನು ಯೂಸ್ ಮಾಡ್ತೀನಿ. ಯಾಕೆಂದರೆ ಇದನ್ನು ಬೆಳಗ್ಗೆ ಹೊತ್ತು ನಾವು ಒಂದು ಸ್ಪೂನಷ್ಟು ನಾವು ತಿಂತಾ ಬಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದರಲ್ಲೂ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಹಸಿ ಮೊಳಕೆ ಬರದೇ ಇರೋದನ್ನು ತಿಂದರೆ ನಿಮಗೆ ಕಹಿ ಅನಿಸುತ್ತೆ. ಮೊಳಕೆ ಬಂದಿದ್ದನ್ನು ಎಷ್ಟು ಬೇಕಾದ್ರೂ ತಿನ್ಬೋದು, ಕಹಿನೇ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಯಾರಾದರೂ ಶುಗರ್ ಇರೋವಂಥವ್ರು ಬೆಳಗ್ಗೆ ಹೊತ್ತು 1 ಸ್ಪೂನು ಹೆಸರು ಕಾಳು, 1 ಸ್ಪೂನ್ ಮೆಂತ್ಯ ಅದೆಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನಾನು ಹಾಗೆ 1 ಕಪ್ಪು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹೇಳಿದೆ ಅಲ್ವಾ, ಇವಾಗ ಮಾವಿನಕಾಯಿ ಸೀಸನು, ಮಾವಿನಕಾಯಿ ಕೂಡ ತುಂಬ ಒಳ್ಳೆಯದು. ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ, ಅದನ್ನು 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್, 1 ಈರುಳ್ಳಿ ಮಾತ್ರ ಹಚ್ಕೊಂಡಿದ್ದೀನಿ. ನಮಗಿದೆ ಒಂದು 4 ಜನಕ್ಕೆ ಆಗುತ್ತೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಚ್ಕೋಬೋದು. ನಾನು ಒಂದು ದೊಡ್ಡದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ. ತುಂಬನೂ ಬೇಡ, ಸ್ವಲ್ಪ ಎಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ನಿಮ್ಗೆ ಅದೇ ಎಷ್ಟು 4 ಜನಕ್ಕೆ ಆಗೋಷ್ಟು ಆಗುತ್ತೆ. ಸಂಜೆ ಹೊತ್ತು, ರಾತ್ರಿ ಹೊತ್ತಂತೂ ಇವಾಗ ಎಲ್ಲರೂ ಊಟ ಕಮ್ಮಿ ಮಾಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಆದಷ್ಟು ಇಂಥ ಸಲಾಡನ್ನ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಇದನ್ನು ಡಯಟ್ ಮಾಡೋರೇ ಮಾಡ್ಕೋಬೇಕು, ಶುಗರ್ ಇರೋರೇ ಮಾಡ್ಕೋಬೇಕು ಅಂತ ಏನಿಲ್ಲ. ಈಗ ನಾವು ತಿಂತಿರೋ ಫುಡ್ಡು ಒಂದು ಚೂರು ಚೆನ್ನಾಗಿಲ್ಲ ಇರೋದ್ರಲ್ಲಿ. ಅದಕ್ಕೆ ನಾವೇನು ಮಾಡಬೇಕು, ಆದಷ್ಟು ಒಂಚೂರು ಹೆಲ್ತಿ ಫುಡ್ಡನ್ನು ನಾವು ಮಾಡ್ಕೋಬೇಕು. ಈ ಸಂಜೆ ಹೊತ್ತು ಲೈಟಾಗಿ ಡಿನ್ನರಲ್ಲಿ ಲೈಟಾಗಿ ಫುಡ್ ತೊಗೊಳ್ಳಿ ಅಂತಾರೆ. ಆವಾಗ ನಾವು ತರಕಾರಿ ಸೂಪು ಅಥವಾ ಈ ಥರ ಸಲಾಡ್ಗಳು ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನೋಡಿ, ಪ್ರೋಟೀನು ಇದೆ, ಫೈಬರ್ ಇದೆ, ನಿಮಗೆ ಕ್ಯಾಲ್ಶಿಯಮ್ ಇದೆ. ಇವಾಗ ಕ್ಯಾರೆಟ್ ಅದೆಲ್ಲ ಕ್ಯಾಲ್ಶಿಯಮ್ ಅಲ್ಲ, ಹಾಗೆಯೇ ನಿಮಗೆ ಫೈಬರು, ಮೊಳಕೆ ಕಾಳದೆಲ್ಲ ಫೈಬರ್ ಇದೆ. ಇದನ್ನು ನಾವು ಯೂಸ್ ಮಾಡಿದ್ರೆ ನೀವು ಹೆಚ್ಚು ಕಮ್ಮಿ 1 ಬೌಲ್ ತಿಂದುಬಿಟ್ರೆ ಸಾಕು, ನಿಮಗೆ ಊಟನೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೆಕ್ಸ್ಟು ಐಟಮ್ಸ್ ಹಾಕ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಕೆಲವರು ಗ್ಯಾಸ್ಟ್ರಿಕ್ ಅಂತೇಳಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಪೆಪ್ಪರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಖಾರದಕ್ಕೆ ಒಂದು ಅರ್ಧ ಸ್ಪೂನು ಪೆಪ್ಪರು, ಮತ್ತು ರುಚಿಗೆ ತಕ್ಕಷ್ಟು. ಈಗ ನೀವು ಪಿಂಕ್ ಸಾಲ್ಟ್ ಬೇಕಾದ್ರೂ ಮಾಡ್ಕೋಬೋದು. ಕೆಲವರು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾರೆ, ನಾನಿಲ್ಲ. ಇವಾಗೇನಾಗುತ್ತೆ, ಕೆಲವರು BP ಇರೋರು, ಅವರಿಗೆಲ್ಲ ಡಾಕ್ಟ್ರುಗಳೇ ಹೇಳ್ತಾರೆ ಪಿಂಕ್ ಸಾಲ್ಟು ಯೂಸ್ ಮಾಡಬಾರ್ದು, ಅಷ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಅಂಥೇಳಿ. ನಾನು ರೆಗ್ಯುಲರ್ ಸಾಲ್ಟನ್ನೇ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು. ಹಾಗೆ ನಾವು ಕಾಳುಗಳೆಲ್ಲ ಯೂಸ್ ಮಾಡ್ತಿರೋದ್ರಿಂದ ನಾವು ಸ್ವಲ್ಪ ಜೀರಿಗೆ ಪುಡಿ ಕೂಡ ಒಂದು 1/4 ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಮಾಡ್ಕೋಬೇಕು.
ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ನಿಮಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು. ಹುಳಿ ನಿಮಗೆ ಜಾಸ್ತಿ ಅನಿಸಿದ್ರೆ, ಕೆಲವು ನಿಂಬೆಹಣ್ಣುಗಳಲ್ಲಿ ರಸ ಇರಲ್ಲ, ಹಾಗಾಗಿ ತುಂಬ ರಸ ಇದ್ದರೆ ಕಮ್ಮಿ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ಈ ಥರ ನಾವು ಮಾಡಿಕೊಂಡು ಸಂಜೆ ಒಂದು ಬೌಲ್ ತುಂಬ ನಾವು ತಿಂದುಬಿಟ್ರೆ ನಿಮಗೆ ಎಲ್ಲ ಥರದ್ದು ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ನಿಮಗೆ ಊಟ ಬೇಕು ಅನಿಸಲ್ಲ, ಹೊಟ್ಟೆ ಕೂಡ ತುಂಬ್ದಂಗೆ ಆಗುತ್ತೆ, ಫುಲ್ಲಾಗಿರುತ್ತೆ. ಈ ಥರ ಯೂಸ್ ಮಾಡಿಕೊಂಡು ನೀವು ತಿನ್ಬೋದು. ಈಗ ನೋಡಿ ರೆಡಿ, ನಿಮಗೆ ಎಲ್ಲ ಥರ ಸಲಾಡು ರೆಡಿ ಆಯಿತು ಸಂಜೆಯ ಡಿನ್ನರ್ಗೆ. ಓಕೆ ಫ್ರೆಂಡ್, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.